ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಮನೆ ಮಗಳ ಆಶಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಸ್ಪೆಷಲ್ ಡೇ, ವ್ಯಾಲೆಂಟೈನ್ಸ್ ಡೇ ಕೂಡ ಹೌದು ಮತ್ತು ನನ್ನ ಬರ್ಡೇ ಕೂಡ ಹೌದು. ಆಲ್ಮೋಸ್ಟ್ ನನ್ನ ಫ್ಯಾಮಿಲಿ ಎಲ್ಲ ಮಾರ್ನಿಂಗ್ ಫ್ರಮ್ 5 o'clockಯಿಂದನೇ ಕಾಲ್ ಮಾಡ್ತಾ ಇದ್ದಾರೆ. ಫಸ್ಟು ಯಾರು ಅಂತ, ಬಿಕಾಸ್ ನಾನು ಎಲ್ಲರಿಗೂ ವಿಶಸ್ ಆಗಲಿ, ಬರ್ತ್ಡೇ ಆಗಲಿ, ವೆಡ್ಡಿಂಗ್ ಡೇ ಆಗಲಿ ಎಲ್ಲರಿಗೂ ನಾನೇ ವಿಶ್ ಮಾಡ್ತಿದ್ದೆ. ಸೊ ಎಲ್ಲರದ್ದು ಕ್ಯೂರಿಯಾಸಿಟಿ, ಎಲ್ಲರೂ ವಿಶ್ ಮಾಡ್ತಿದ್ರು, ಎಲ್ಲರೂ ಕೇಳ್ತಿದ್ರು ಏನು ಪ್ಲ್ಯಾನು, ಯಾವ ಥರ ಡಬಲ್ ಧಮಾಕ ಅಂತ ಹೇಳ್ತಿದ್ರು. ನಮ್ದು ಆ ಥರ ಏನೂ ಇಲ್ಲ. ಸೊ ಬೆಳಗ್ಗೆ ಎದ್ದು ನಾನು ಮಗನ ಕಳಿಸ್ಬಿಟ್ಟು ಕಸ ಗುಡಿಸಿ, ಕಲ್ಲೊರೆಸಿ, ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಪೂಜೆ ಎಲ್ಲ ಮುಗಿಸ್ಕೊಂಡು, ಇವ್ರು ನನ್ನ ಹಸ್ಬೆಂಡು ರುದ್ರು ಅಂತ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಮನೆ ಕೆಲಸ ಎಲ್ಲ ಮುಗಿಸಿದ ಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟು ನನಗೆ ಶೂಟ್ ಮಾಡೋಕ್ಕೆ ಟೈಮೇ ಸಿಗೋಲ್ಲ, ಬಿಕಾಸ್ ಎಲ್ಲದೂ ನಾನೇ ಮಾಡಬೇಕು ಅಲ್ಲ. ಸೊ ಅದು ಶೂಟ್ ಮಾಡಿ ಎಡಿಟ್ ಮಾಡಬೇಕಂದ್ರೆ ತುಂಬಾ ಟೈಮ್ ಆಗುತ್ತೆ. ನನಗಂತೂ ಹೆವಿ ಟೆನ್ಷನ್ನು, ಸುಸ್ತು ಕೂಡ ತುಂಬಾ ಆಗಿಬಿಡುತ್ತೆ, ಟಯರ್ಡ್ನೆಸ್ ತುಂಬಾ ಇರುತ್ತೆ. ಹಾಗಂತ ನಾನು ಇದನ್ನು ಮಾಡೋಕ್ಕೆ ಹೋಗಲ್ಲ. ಸೊ ಅದಕ್ಕೆ ಇವತ್ತು ಏನು ಬೇಜಾರಾಗಬಾರ್ದು ಅಂತ ಇಲ್ಲೇ ನಮ್ಮ ಮನೆ ಹತ್ರನೇ ಬಸವೇಶ್ವರ ದೇವಸ್ಥಾನ ಇತ್ತು. ನಮ್ಮ ಹಸ್ಬೆಂಡಿಗೆ ಹೇಳಿದ್ದೆ ಹೋಗೋಣ ಅಂತ, ಬಿಕಾಸ್ ನಾವಂತರೂ ನಾನು ಪ್ರತಿ ಸೋಮವಾರ ಹೋಗ್ತೇವೆ ಸಂಜೆ. ಇದು ನಮ್ಮ ಮನೆ ದೇವ್ರು ಬಸವಣ್ಣನೇ, ಊರಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಬಂದಿರೋದು. ಸೊ ಪ್ರತಿ ಸೋಮವಾರ ಇಲ್ಲೇ ಹೋಗ್ತೇವೆ. ಸೊ ಬರ್ತ್ಡೇಗೂ ಇಲ್ಲೇ ಬಂದುಬಿಟ್ಟು ಎಲ್ಲ ಅರ್ಚನೆ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಸುತ್ತಾಕಿದೆ. ಒಂದೆರಡು ಸುತ್ತ ಹಾಕ್ಬಿಟ್ಟು ದೇವ್ರದ್ದು ದರ್ಶನ ತೊಗೊಂಡು ತುಂಬಾ ಖುಷಿ ಆಯಿತು. ದಿಸ್ ಈಸ್ ಮೈ ಆಫ್ಟರ್ 6 years ಮ್ಯಾರೇಜ್, ದಿಸ್ ಈಸ್ ಮೈ ಫಸ್ಟ್ ಬರ್ತ್ಡೇ ಆ್ಯಂಡ್ ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಫ್ರಮ್ ಮೈ ಹಸ್ಬೆಂಡ್. ರಿಯಲಿ ಥ್ಯಾಂಕ್ ಫಾರ್ ಹಿಮ್. ಸೊ ಮನೆಗೆ ಬಂದಮೇಲೆ ಈವ್ನಿಂಗು ಅಪ್ಪ ಮಗ ಏನೋ ಒಂದು ಸ್ಕೆಚ್ ಹಾಕಿದ್ರು. ನನಗಂತೂ ಒಳಗೆ ಕರ್ಕೊಳ್ಳೋಕ್ಕೇ ರೆಡಿ ಇದ್ದಿದ್ದಿಲ್ಲ. ಸೊ ಏನೋ ಪ್ಲ್ಯಾನ್ ಮಾಡಿದರು ಬರ್ತ್ಡೇ ಮಾಡಬೇಕು ಅಂತ. ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಬರ್ತ್ಡೇ ಮುಗಿಸಿದ್ರು, ಸರ್ಪ್ರೈಸಾಗಿ ಗಿಫ್ಟ್ ಕೊಟ್ಟರು. ತುಂಬಾ ಖುಷಿ ಆಯಿತು ನನಗೆ. ಫಸ್ಟ್ ಟೈಮ್ ನನಗೆ ಖುಷಿ ಆಯಿತು, ದುಃಖ ಆಯಿತು ಗೊತ್ತಿಲ್ಲ, ಅಳುನೇ ತಡ್ಕೊಳಕ್ಕಾಗ್ತಿದ್ದಿಲ್ಲ. ನನ್ನ ಮಗನಂತೂ ಎಲ್ಲಿ ಹೋದರೂ ತರಲೆ ಜಾಸ್ತಿ. ಸೊ ಅವನ ಬರ್ತ್ಡೇ ಅಂದ್ಕೊಂಡ್ಬಿಟ್ಟು ತುಂಬಾ ಖುಷಿಪಟ್ಟಿದ್ದ. ನನ್ನ ಬರ್ತ್ಡೇನೂ ಕೂಡ ಅದು ಖುಷಿ ಇದೆ, ಅವನಿಗಿಲ್ಲ ಅಂತಲ್ಲ. ಸೊ ಅವನೇ ನಾನೇ ಕಟ್ ಮಾಡ್ತೀನಿ ಅಂತ ತುಂಬಾ ಹೇಳ್ತಾ ಇದ್ದ. ಸೊ ಇಬ್ಬರು ಸೇರಿ ಕೇಕ್ ಕಟ್ ಮಾಡಿದ್ವಿ. ಅದು ಏನು ಫೀಲು ಗೊತ್ತಿಲ್ಲ. ಅವನು ಕೇಕು ಅಂದರೆ ಅಷ್ಟು ಫೀಲ್. ಐಸ್ ಕೇಕ್ ಅಂದರೆ ತುಂಬಾ ಇಷ್ಟ ಅವನಿಗೆ. ಅದು ಪೇಸ್ಟ್ರಿ ಕೂಡ ಐಸ್ ವಿತ್ ಪೇಸ್ಟ್ರಿ ಇರಬೇಕು. ನಾರ್ಮಲ್ ಕೇಕೆಲ್ಲ ತಿನ್ನೋಕ್ಕೆ ಹೋಗಲ್ಲ. ಸೊ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ನನ್ನ ಮಗ ಹಾಗೆ ಕಟ್ ಮಾಡಿದ ತಕ್ಷಣವೇ ತಿಂತಾನೆ. ಎಲ್ಲರೂ ನಗದೇ ಮಾಡ್ತೇವೆ ನಾವು ಅವ್ನು ಮಾಡೋ ಮಸ್ತಿಗೆ. ಸೊ ನನಗೂ ಕೇಕ್ ತಿನ್ನಿಸಿದ. ನೆಕ್ಸ್ಟು ಮಗಕ್ಕೆ ಬಂದು ಎಲ್ಲ ಹಚ್ಬಿಟ್ಟ ಕೇಕು. ಅದು ಏನು ಖುಷಿನೋ ಗೊತ್ತಿಲ್ಲ. ನನ್ನ ಮಗ ಖುಷಿ ಇದ್ದರೆ ಸಾಕು. ಅವ್ನ ಹ್ಯಾಪಿನೆಸ್ಸು, ಅವ್ನ ಎಂಜಾಯ್ಮೆಂಟೇ ನನಗೆ ತುಂಬಾ ಖುಷಿ ಕೊಡುತ್ತೆ. ನನಗೆ ಅದೇ ದುಃಖ ತಡ್ಕೊಳಕ್ಕಾಗಲಿಲ್ಲ. ಆದರೂ ಕಣ್ಣಲ್ಲಿ ನೀರು ಬಂತು. ಖುಷಿಗೋಸ್ಕರನೇ ಬಂದಿದ್ದು ನನಗೆ, ಮತ್ತು ಯಾವುದೂ ಅಲ್ಲ. ಸೊ ಇದೆಲ್ಲ ಮುಗಿಸಿದ್ವಿ. ಇನ್ನು ಆಚೆ ಹೋಗಬೇಕು ಅಂದ್ಕೊಂಡಿದ್ವಿ. ನಮ್ಮ ಅಕ್ಕನ ಮಗ ಬರತ್ತೋ ಗುಂಡು, ಅವನಿಗೋಸ್ಕರನೇ ಲೇಟ್ ಆಗಿರೋದು. ಆಲ್ರೆಡಿ ಇತ್ತು 8:30 ಆಗಿತ್ತು. 9 ಆಗ್ತಾ ಬಂತು. ಸೊ ಹೋಗಿ ರಿಟರ್ನ್ ಬರಬೇಕು ಅಂದರೆ ಲೇಟ್ ಆಗುತ್ತೆ. ಸೊ ರೆಡಿ ಆಗಿಬಿಟ್ಟು ಹೋದ್ವಿ ನಾವು ಹೋಟೆಲಿಗೆ. ಉಡುಪಿ ಹೋಟೆಲು, ಅದು ನಮ್ಮ ಫೇವ್ರೆಟ್. ನನ್ನ ಮಗನಿಗಂತೂ ತುಂಬಾ ಇಷ್ಟ. ತುಂಬಾ ಚೇಂಜಸ್ ಮಾಡಿದ್ದಾರೆ. ನಾವಂತೂ 1 month ಆಗಿತ್ತು ಹೋಗಿದ್ದಿಲ್ಲ ಅಲ್ಲಿ. ಹೋದ್ಮೇಲಂತೂ ತುಂಬಾ ಸಖತ್ತು ಚೇಂಜಸ್ ಇದೆ. ನಮಗೆ ಆಶ್ಚರ್ಯ ಆಯಿತು. ಸೊ ಆಲ್ಮೋಸ್ಟ್ ನಮಗೆ ಅಲ್ಲೆಲ್ಲ ಪರಿಚಯ ಇದ್ದರು, ಮ್ಯಾನೇಜರ್ ಎಲ್ಲರೂ ಪರಿಚಯ ಇದ್ದರು, ಎಲ್ಲರೂ ಮಾತಾಡಿಸಿದ್ರು. ಉಡುಪಿ ಗಾರ್ಡನಿಗೆ ಬಂದ್ವಿ. ನೆಕ್ಸ್ಟು ಉಡುಪಿ ಹೋಟೆಲಿಗೆ ಹೋದ್ಮೇಲೆ ಫಸ್ಟಿಗೆ ನನ್ನ ಮಗಂದು ಹೋದ ತಕ್ಷಣವೇ ಅವನೇ ಫಸ್ಟ್ ಎಂಟ್ರಿ ಕೊಡಬೇಕು, ನಾವೆಲ್ಲ ಕೊಡಬಾರ್ದು. ಅವ್ನು ಫಸ್ಟ್ ಎಂಟ್ರಿ ಕೊಟ್ಟ ಮೇಲೇ ನೆಕ್ಸ್ಟು ನಾವು ಒಂಥರ ಬಾಡಿ ಗಾರ್ಡ್ ಥರ ಬಿಲ್ಡಪ್ ಕೊಡ್ತಾನೆ ನನ್ನ ಮಗ. ಸೊ ಹೋದ ತಕ್ಷಣ ತುಂಬ ಚೇಂಜಸ್ ಇದೆ. ನಮಗೆ ಆಶ್ಚರ್ಯ. ನಮ್ಮ ಸೀಟು, ನನ್ನ ಮಗನ ಪ್ಲೇಸ್ ಅಂತೂ ಅಮ್ಮ ನನ್ನ ಪ್ಲೇಸೇ ಹೋಗ್ಬಿಟ್ಟಿದೆ, ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಹೌದು, ತುಂಬಾ ಸಖತ್ತಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ವ್ಯಾಲೆಂಟೈನ್ಸ್ ಡೇ ಅಂತ ಏನೂ ಅಲ್ಲ. ಆಲ್ಮೋಸ್ಟ್ ಅವ್ರು ಮೊದಲೇ ಸ್ಕೆಚ್ ಹೇಳಿದ್ರು ನಮಗೆ ಫಸ್ಟೇ ಚೇಂಜಸ್ ಮಾಡಬೇಕು, ಸ್ವಲ್ಪ ಇದೆ ಅಂತ. ನೋಡೋಕ್ಕಾಗಲ್ಲ ಚೇಂಜಸ್ ಮಾಡಬೇಕಂತ ಅವಾಗನೇ ಹೇಳ್ತಾ ಇದ್ದರು. ಬಿಕಾಸ್ ನಾವು ಸಿನ್ಸ್ ಫ್ರಮ್ ಬೆಂಗಳೂರಲ್ಲಿ ಇದ್ದಾಗಿಂದನೂ ನಾವು ಬರೀ ಇದೇ ಹೋಟೆಲ್ ಫಿಕ್ಸ್ ಆಗಿಬಿಟ್ಟಿದ್ದೇವೆ. ಸೊ ಮೆನ್ಯೂ
ಮೆನ್ಯೂ ಕಾರ್ಡ್ ಕೊಟ್ಟರು, ಹೋದ ತಕ್ಷಣವೇ ಮೆನ್ಯೂ ನೋಡಿದ್ವಿ. ನನಗೆ ಯಾವ್ದು ಇಷ್ಟ ನಾನು ಆರ್ಡರ್ ಮಾಡಿದೆ, ಅವ್ರಿಗೆ ಯಾವ್ದು ಇಷ್ಟ ಅವ್ರು ಆರ್ಡರ್ ಮಾಡಿದರು. ಸೊ ಫೈನಲಿ ಫುಡ್ ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ಬೋದು ಅಂದ್ಬಿಟ್ಟು ಪಾನಿಪುರಿ ಅಂದರೂ ನನ್ನ ಮಗಗೆ ತುಂಬಾ ಇಷ್ಟ. ಸೊ ಪಾನಿಪುರಿ ಆರ್ಡರ್ ಮಾಡಿದೆ 2 ಪ್ಲೇಟು. ಬಟ್ ನನಗೆ ಹೊಟ್ಟೆನೇ ತುಂಬಲಿಲ್ಲ. ನನಗೇನೋ ಗೊತ್ತಿಲ್ಲ, 550 650 ಫುಡ್ಗಿಂತ ನನಗೆ 30 ರುಪೀಸ್ 50 ರುಪೀಸ್ ಪಾನಿಪುರಿನೇ ತುಂಬಾ ಇಷ್ಟ. ನನಗಂತೂ ಇಷ್ಟ, ಇನ್ನು ಉಳಿದವ್ರಿಗೆ ಹೇಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಪಾನಿಪುರಿ ಅಂದರೆ ತುಂಬಾ ಇಷ್ಟ ಆಗಿರುತ್ತೆ. ಸೊ ನನ್ನ ಮಗ ಅಲ್ಲಿ ಹೋದ್ಮೇಲೆ ಫೋಟೋ ಪೋಸು ಎಲ್ಲ ತಗೊಂಡು ಅವ್ರ ಅಣ್ಣನ ಕರ್ಕೊಂಡ್ಬಿಟ್ಟು ಫುಡ್ ಬಂತು. ಊಟ ಸಖತ್ತಾಗಿ ಟೇಸ್ಟಿಯಾಗಿತ್ತು, ಜಾಸ್ತಿ ಆಯಿಲಿ ಇದ್ದಿದ್ದಿಲ್ಲ, ಆಮೇಲೆ ಜಾಸ್ತಿ ಉಪ್ಪು ಖಾರನೂ ಇದ್ದಿದ್ದಿಲ್ಲ. ನನ್ನ ಮಗಗೆ ಸಖತ್ ಟೇಸ್ಟಿ ಕೊಟ್ಟಿತ್ತು. ನನ್ನ ಮಗ ಅಂದರೂ ತುಂಬಾ ಖುಷಿಪಟ್ಟು ಹೊಟ್ಟೆ ತುಂಬ ತಿಂದ. ಇದೇ ಫಸ್ಟ್ ಟೈಮ್ ನನ್ನ ಮಗ ತಿಂದಿರೋದು ಅಲ್ಲಿ ಹೋಟೆಲಲ್ಲಿ. ಪ್ರತಿ ಸಲ ತಿಂತಾನೆ, ಅದು ಲೈಟಾಗೆ ತಿಂತಾನೆ, ಓವರಾಗಿ ಹೊಟ್ಟೆ ತಿನ್ನಲ್ಲ. ಇದ್ಯಾಕೆ ಅವ್ನಿಗೆ ಅನಿಸುತ್ತೆ ಆಗುತ್ತೆ ಅನಿಸುತ್ತೆ. ಸೊ ಹಂಗಾಗ್ಬಿಟ್ಟು ಲೈಟಾಗೆ ಊಟ ಮಾಡಿಬಿಟ್ಟ. ಸೊ ರೈಸ್ ಕೂಡ ತಿನ್ನಲಿಲ್ಲ. ಎಲ್ಲ ಸೋಲಾಪುರ್ದು ಆರ್ಡರ್ ಮಾಡಿದ್ವಿ ನಾವು. ಚೆನ್ನಾಗಿದೆ, ಒಂದು ಸಲ ನೀವು ವಿಸಿಟ್ ಕೊಟ್ಟರೆ ಸೋಲಾಪುರ್ ಡಿಶಸ್ ತಿಂದು ನೋಡಿ, ಸಖತ್ ಟೇಸ್ಟಿ ಕೊಡುತ್ತೆ. ಸೊ ಇಲ್ಲಿಗೆ ನಮ್ಮದು ಲಾಗ್ ಮುಕ್ತಾಯವಾಯಿತು. ಸೊ ಎಲ್ಲ ಮುಗಿಸ್ಕೊಂಡು ನಾವು ಬ್ಯಾಕ್ ಟು ಹೋಮ್ ಹೋಗ್ತಾ ಇದ್ವಿ. ಇಲ್ಲಿಗೆ ನಮ್ಮದು ಲಾಗ್ ಮುಗೀತು. ಸೊ ನಿಮ್ಮ ವ್ಯಾಲೆಂಟೈನ್ಸ್ ಡೇ ಯಾವ ಥರ ಮಾಡಿದ್ವಿ, ಹೇಗೆ ಆಚರಿಸಿದ್ರಿ ಅಂತ ನಮಗೆ ಕಮೆಂಟ್ ಮಾಡಿ. ನನ್ನ ಲಾಗ್ ಇಷ್ಟ ಆದ ತಕ್ಷಣ ನೀವು ನನಗೆ ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಸೊ ಸಿಗೋಣ ನಾವು ವೀಕೆಂಡ್ ಲಾಗಲ್ಲಿ. ಬಾಯ್.